ನಿಮಗೆ ಮಂಡಿ ನೋವು ಬರ್ತಾ ಇದೆಯಾ? ಮಂಡಿಯಲ್ಲಿ ಕಟ್ಕಟ್ಟದ ಶಬ್ದ ಬರ್ತಾ ಇದೆ, ಕೂತ್ಕೊಂಡು ಏಳಕ್ ಕಷ್ಟ ಆಗುತ್ತೆ, ಮೆಟ್ಲು ಹತ್ತಿ ಇಳಿದು ಮಾಡಕ್ ಆಗ್ತಾ ಇಲ್ಲ ಅಂತಂದ್ರೆ ಮಂಡಿ ಸವಕಳಿ ಬಂದ್ಬಿಡ್ತು, ವಯಸ್ಸಾಗ್ಬಿಡ್ತು ಅಂತ ಅರ್ಥನಾ? ಖಂಡಿತ ಅಲ್ಲ. ಮಂಡಿಯಲ್ಲಿ ಎಲ್ಲಾ ನೋವು ಸವಕಳಿ ಅಥವಾ ವಯಸ್ಸಾಗಿರೋ ಲಕ್ಷಣಗಳಲ್ಲ. ಮಂಡಿಯಲ್ಲಿ ಎಲ್ಲಿ ನೋವು ಬರ್ತಾ ಇದೆ ಅನ್ನೋದ್ರ ಮೇಲೆ ಯಾವ ಕಾರಣದಿಂದ ಬರ್ತಾ ಇದೆ ಅಂತ ನಾವು ನಿರ್ಧಾರ ಮಾಡ್ಬೋದು. ಮಂಡಿಯ ಮುಂಭಾಗದಲ್ಲೋ, ಹಿಂದ್ಗಡೆನೋ, ಒಳಭಾಗದಲ್ಲೋ, ಹೊರಗಡೆ ಭಾಗದಲ್ಲೋ ಅಥವಾ ಎಲ್ಲಾ ಕಡೆ ಬರ್ತಾ ಇದೆಯಾ ಅಂತ ನೋಡ್ಕೊಂಡು ಯಾವ ಕಾರಣದಿಂದ ಮಂಡಿ ನೋವು ಬರ್ತಾ ಇದೆ ಅಂತ ನಾವು ತಿಳ್ಕೊಬಹುದು. ನಿಮಗೆ ಮಂಡಿ ನೋವಿದ್ರೆ ಯಾವ ಕಾರಣದಿಂದ ಬರ್ತಾ ಇದೆ ಅಂತ ಸರಿಯಾಗಿ ತಿಳ್ಕೊಳ್ಳುವಂಥದ್ದು, ಅದನ್ನ ಸರಿಪಡಿಸ್ಕೊಳ್ಳೋದ್ರಲ್ಲಿ ನೀವು ತಗೋತಾ ಇರೋ ಮೊದಲ ಹೆಜ್ಜೆ. ಇವತ್ತು ಇದನ್ನ ಅರ್ಥ ಮಾಡ್ಕೊಳ್ಳೋಣ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ನಿಮಗೆ ಮಂಡಿ ನೋವು ಬರ್ತಾ ಇದ್ರೆ ಈ ವಿಡಿಯೋ ನೋಡಾದ ನಂತರ ಯಾವ ಕಾರಣದಿಂದ ಬರ್ತಾ ಇರಬಹುದು ಅನ್ನೋದನ್ನ ಕಮೆಂಟ್ ಮಾಡಿ. ಈ ವಿಡಿಯೋ ಮುಖ್ಯ ಉದ್ದೇಶ ನಿಮ್ಗೆ ಸರಿಯಾದ ರೀತಿಯಲ್ಲಿ ಅದನ್ನ ಅರ್ಥ ಮಾಡಿಸುವಂತದ್ದು. ಯಾವ ಕಾರಣಗಳಿದೆ, ಇದು ಹೇಗ್ ಬರ್ತಾ ಇರಬಹುದು, ಒಳಗಡೆ ಏನೇನ್ ತೊಂದರೆಗಳಾಗಬಹುದು ಅಂತ. ನಾನು ಈ ವಿಡಿಯೋದಿಂದ ನಿಮ್ಮ ಮಂಡಿ ನೋವನ್ನ ಡಯಾಗ್ನೋಸ್ ಮಾಡಕ್ಕಾಗಲ್ಲ. ಯಾವ ಕಾರಣದಿಂದ ಇದೆ ಅಂತ ನೀವು ಡಾಕ್ಟರ್ ಹತ್ರ ಹೋಗಿ ಸರಿಯಾದ ರೀತಿಯಲ್ಲಿ ಅದನ್ನ ಅರ್ಥ ಮಾಡ್ಕೊಂಡು ಪತ್ತೆ ಹಚ್ಚಿ ನಂತರ ಅದನ್ನ ಚಿಕಿತ್ಸೆ ಪಡಿಸ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಅದನ್ನ ನಾವು ಮರಿಬಾರ್ದು. ನೋವಿಗೆ ಕಾರಣ ತಿಳ್ಕೋಬೇಕು ಅಂದ್ರೆ ಮಂಡಿಯ ರಚನೆಯನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಮಂಡಿ ಅಥವಾ ಮೊಣಕಾಲು ಅನ್ನುವಂಥದ್ದು ಒಂದು ಹಿಂಜ್ ಜಾಯಿಂಟ್. ಇದೊಂದು ಸಂಕೀರ್ಣವಾದಂತಹ ಸಂಧಿ ಅಥವಾ ಕೀಲು ಅನ್ಬೋದು. ಇದರಲ್ಲಿ ತೊಡೆಯ ಮೂಳೆ ಫೀಮರ್, ಕಾಲಿನ ಮೂಳೆ ಟಿಬಿಯಾ ಮತ್ತು ಮಂಡಿ ಚಿಪ್ಪಿನ ಮೂಳೆ ಪಟೆಲ್ಲ, ಈ ಮೂರು ಮೂಳೆಗಳು ಸೇರ್ಕೊಂಡು ಆಗಿರುವಂತಹ ಒಂದು ಕೀಲು. ಇದರ ಸುತ್ತ ಜಾಯಿಂಟ್ ಕ್ಯಾಪ್ಸೂಲ್ ಇರುತ್ತೆ. ಅದ್ರ ಒಳಗಡೆ ಈ ಸೈನೋವಿಯಲ್ ಫ್ಲೂಯಿಡ್ ಅಂತ ಲೂಬ್ರಿಕೇಟಿಂಗ್ ಫ್ಲೂಯಿಡ್, ಅಂದ್ರೆ ಈ ಗ್ರೀಸ್ ಅನ್ಬೋದು, ಆಯಿಲ್ ಅನ್ಬೋದು, ಇದರಿಂದ ಸ್ಮೂತ್ ಆಗಿ ಮೂವ್ಮೆಂಟ್ ಆಗ್ತಾ ಇರುತ್ತೆ. ಮಂಡಿಯನ್ನ ಸರಿಯಾಗಿ ಗಟ್ಟಿಯಾಗಿ ಹಿಡಿದಿಡ್ಲಿಕ್ಕೆ ಒಳಭಾಗದಲ್ಲಿ ಮೀಡಿಯಲ್ ಕೊಲಾಟರಲ್ ಲಿಗಮೆಂಟ್, ಹೊರಭಾಗದಲ್ಲಿ ಲ್ಯಾಟರಲ್ ಕೊಲಾಟರಲ್ ಲಿಗಮೆಂಟ್ ಅಂತ ಸ್ನಾಯು ರಜ್ಜುಗಳಿರುತ್ತೆ. ಅದರ ಅಕ್ಕಪಕ್ಕದಲ್ಲಿ ಮುಂದೆ ಹಿಂದೆ ಆಗದೆ ಇರೋ ರೀತಿಯಲ್ಲಿ ನೋಡ್ಕೋಬೇಕು ಅಂತ ಆಂಟೀರಿಯರ್ ಕ್ರೂಷಿಯೇಟ್ ಲಿಗಮೆಂಟ್ ಮತ್ತು ಪೋಸ್ಟೀರಿಯರ್ ಕ್ರೂಷಿಯೇಟ್ ಲಿಗಮೆಂಟ್ ಅಂತ ಲಿಗಮೆಂಟ್ಗಳಿರುತ್ತೆ. ಇದು ಮಂಡಿಯನ್ನ ಸ್ಟೇಬಲ್ ಆಗಿ ಗಟ್ಟಿಯಾಗಿ ಒಂದ್ ಕಡೆ ಹಿಡಿದಿಡ್ಲಿಕ್ಕೆ ಅನುಕೂಲ ಮಾಡ್ತಾ ಇರುತ್ತೆ. ನಮ್ಮ ದೇಹ ತೂಕವನ್ನು ತಗೋಬೇಕು, ಒಳಗಡೆ ಏನೋ ತೊಂದರೆ ಆಗಬಾರ್ದು ಅಂತ ಈ ಮೂಳೆಗಳ ಮಧ್ಯದಲ್ಲಿ ಮೀಡಿಯಲ್ ಮೆನಿಸ್ಕಸ್ ಒಳಭಾಗದಲ್ಲಿ, ಹೊರಭಾಗದಲ್ಲಿ ಲ್ಯಾಟ್ರಲ್ ಮೆನಿಸ್ಕಸ್ ಅಂತ ಒಂದು ಸಿ ಆಕಾರದಲ್ಲಿ ಒಂದು ಕುಶನ್, ಶಾಕ್ ಅಬ್ಸಾರ್ಬರ್ ತರ, ರಬ್ಬರ್ ತರ ಇರುತ್ತೆ. ಇದು ಸರಿಯಾಗಿ ವಾಷರ್ ತರ ಸರಿಯಾಗಿ ಇದ್ದಾಗ ನಮ್ಮ ದೇಹ ತೂಕ ಸರಿಯಾಗಿ ಇಟ್ಕೊಳ್ಳಿಕ್ಕೆ, ಮಂಡಿಯಲ್ಲಿ ಸ್ಮೂತ್ ಆಗಿ ಮೂವ್ಮೆಂಟ್ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ. ಈ ಮಂಡಿ ಮೂಳೆಗಳ ತುದಿಯಲ್ಲಿ ಕಾರ್ಟಿಲೇಜ್ ಅನ್ನುವಂತಹ ಮೃದು ಎಲುಬಿರುತ್ತೆ. ಇದು ಸರಿಯಾಗಿದ್ದಾಗ ನಮ್ಗೆ ಯಾವುದೇ ರೀತಿ ತೊಂದರೆ ಇಲ್ಲದೆ ನಮ್ಮ ಮಂಡಿ ಚೆನ್ನಾಗಿ ಕೆಲಸ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಮಂಡಿಯ ಅಕ್ಕಪಕ್ಕದಲ್ಲಿ ಮಾಂಸಖಂಡಗಳಿರುತ್ತೆ. ಇದು ಮಂಡಿಯ ಚಲನೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಮತ್ತು ಅಕ್ಕಪಕ್ಕದಲ್ಲಿ ಬರ್ಸೈಟಿಸ್, ಬರ್ಸ ಅಂತಿರುತ್ತೆ. ಅದ್ರಲ್ಲಿ ಊತ ಬಂದ್ರೆ ಅದನ್ನ ಬರ್ಸೈಟಿಸ್ ಅಂತ ಹೇಳ್ತೀವಿ. ಬರ್ಸ ಅನ್ನುವಂಥದ್ದು ಸ್ವಲ್ಪ ನೀರು ತುಂಬಿಕೊಂಡಿರುವಂತಹ ಒಂದು ಕುಶನ್ ತರ. ಇದು ಸ್ಮೂತ್ ಆಗಿ ಮೂವ್ಮೆಂಟ್ ಆದ್ರೆ, ಮಂಡಿ ಆ ಕಡೆ ಈ ಕಡೆ ತಾಗಿದ್ರೆ ಅದಕ್ಕೆ ತೊಂದರೆ ಆಗದಿರೋ ರೀತಿಯಲ್ಲಿ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಇರುವಂತಹ ಒಂದಿಷ್ಟು ಸ್ಟ್ರಕ್ಚರ್ಗಳು ಅಂತ ಹೇಳ್ಬೋದು. ಇದೆಲ್ಲ ಸರಿಯಾಗಿ ಕೆಲಸ ಮಾಡ್ತಾ ಇದ್ರೆ ನಮ್ಗೆ ಯಾವುದೇ ರೀತಿ ನೋವಿರಲ್ಲ. ಆದ್ರೆ ನೋವು ಬರ್ತಾ ಇದೆ ಅಂತಂದ್ರೆ ಯಾವ ಕಾರಣದಿಂದ ಬರ್ತಾ ಇದೆ ಅನ್ನೋದಕ್ಕೆ, ಎಲ್ಲಿ ಬರ್ತಾ ಇದೆ ಅನ್ನೋದು ಒಂದು ಸೂಚನೆ ಕೊಡುವಂತಹ ಒಂದು ಚಿಹ್ನೆ. ಮೊದಲು ಮಂಡಿಯ ಮುಂಭಾಗದಲ್ಲಿ ಬರುವಂತಹ ನೋವನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ಆಂಟೀರಿಯರ್ ನೀ ಪೇನ್ ಅಂತ ಹೇಳ್ತೀವಿ. ಮಂಡಿಯ ಮುಂಭಾಗ ಅಂದ್ರೆ ಮಂಡಿ ಚಿಪ್ಪು ಮತ್ತು ಮಾಂಸಖಂಡ ಇರು ಆ ಸ್ಟ್ರಕ್ಚರ್, ಆ ಒಳಗಡೆ ಇರುವಂತಹ ಭಾಗಗಳಿಂದ ಬರುವಂತಹ ನೋವು ಅಂತ ಹೇಳ್ಬೋದು. ಇದನ್ನ ನಾವು ಪಟೆಲ್ಲೋ ಫಿಮರಲ್ ಪೇನ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಅಂದ್ರೆ ಹೆಚ್ಚು ಆಟ ಆಡುವಂತವರಲ್ಲಿ, ಮುಖ್ಯವಾಗಿ ಜಂಪ್ ಮಾಡುವಂತಹ, ಹಾರುವಂತಹ ಆಟ ಅಂದ್ರೆ ವಾಲಿಬಾಲ್ ಆಡುವಂಥದ್ದು, ಶಟಲ್ ಆಡುವಂಥದ್ದು, ಫುಟ್ಬಾಲ್ ಆಡುವಂತಹದ್ದು, ಜೋರಾಗಿ ಓಡುವಂತಹದ್ದು, ಈ ರೀತಿ ಮಾಡುವಂತಹ ವ್ಯಕ್ತಿಗಳಲ್ಲಿ ಈ ಮುಂಭಾಗದಲ್ಲಿ ನೋವು ಬರುವಂತಹ ಸಾಧ್ಯತೆ ಹೆಚ್ಚು. ಅದೇ ರೀತಿ ತುಂಬಾ ಹೊತ್ತು ಕೂತ್ಕೊಂಡಿರುವಂತವರಲ್ಲೂ ಕೂಡ ಈ ನೋವು ಬರ್ಬೋದು. ಜಂಪರ್ಸ್ ನೀ ಅಂತ ಹೇಳ್ತೀವಿ. ಅಂದ್ರೆ ಪಟೆಲ್ಲೋ ಫಿಮೋರಲ್ ಟೆಂಡಿನೈಟಿಸ್ ಅಂತ. ಅಂದ್ರೆ ಈ ಮೊಣಕಾಲು ಚಿಪ್ಪಿನ ಮೂಳೆ ಕಾಲಿನ ಮೂಳೆಗೆ ಎಲ್ಲಿ ಹೋಗಿ ಸೇರುತ್ತೋ ಅಲ್ಲಿ ಒಳಗಡೆ ಇರುವಂತಹ ಟೆಂಡನ್ ಅಂತ ಮಾಂಸಖಂಡದ ಒಂದು ಭಾಗದಲ್ಲಿ ಉರಿಯೂತ ಬರುತ್ತೋ ಇದನ್ನ ಪಟೆಲ್ಲರ್ ಟೆಂಡಿನೈಟಿಸ್ ಅಂತ ಹೇಳ್ತೀವಿ. ಮಂಡಿ ಮುಂಭಾಗದಲ್ಲಿ ಒಂದು ಶಾರ್ಪ್ ಆಗಿ ಆ ಪಾಯಿಂಟ್ ಅಲ್ಲಿ ನೋವು ಬರ್ತಾ ಇರುತ್ತೆ. ಕೂತ್ಕೊಂಡು ಏಳಕ್ ಕಷ್ಟ ಆಗುತ್ತೆ, ಜಂಪ್ ಮಾಡಕ್ಕಾಗಲ್ಲ, ಓಡಕ್ಕಾಗಲ್ಲ. ರನ್ನರ್ಸ್ ನೀ ಅಂತ ಹೇಳ್ತೀವಿ. ರನ್ನರ್ಸ್ ನೀ ಅಥವಾ ಜಂಪರ್ಸ್ ನೀ ಅಂತ ಹೇಳ್ತೀವಿ. ಅದೇ ತರ ಕಾಂಡ್ರೋಮಲೇಷಿಯಾ ಪಟೆಲ್ಲ ಅಂತ ಹೇಳ್ತೀವಿ. ಅಂದ್ರೆ ಈ ಮುಂಭಾಗದಲ್ಲಿರುವಂತಹ ಮಂಡಿ ಚಿಪ್ಪು ಸರಿಯಾಗಿ ಟ್ರ್ಯಾಕ್ ಆಗ್ತಾ ಇದ್ರೆ, ಸರಿಯಾಗಿ ಮೂವ್ಮೆಂಟ್ ಆಗ್ತಾ ಇದ್ರೆ ಯಾವುದೇ ರೀತಿ ತೊಂದರೆ ಇರಲ್ಲ. ಅದರ ಅಲೈನ್ಮೆಂಟ್ ಎಲ್ಲಿ ಆ ಕಡೆ ಈ ಕಡೆ ಆಗುತ್ತೋ ಅಥವಾ ತುಂಬಾ ಹೊತ್ತು ಕೂತ್ಕೊಂಡಿದ್ದಾಗ ಮಂಡಿ ಚಿಪ್ಪು ಮತ್ತು ಆ ತೊಡೆಯ ಮೂಳೆಯ ಮಧ್ಯದಲ್ಲಿ ಎಲ್ಲಿ ಘರ್ಷಣೆ ಆಗಿ ಒಳಗಡೆ ಇರುವಂತಹ ಆ ಕಾರ್ಟಿಲೇಜ್, ಮೃದು ಎಲುಬು ಸವಕಳಿ ಆಗುತ್ತೋ ಆವಾಗ ಅಲ್ಲಿ ನೋವು ಬರುತ್ತೆ. ಅದರಲ್ಲೂ ಮೆಟ್ಲು ಹತ್ತಿ ಇಳಿದು ಮಾಡ್ಬೇಕಾದ್ರೆ ನೋವು ಬರುವಂತಹ ಸಾಧ್ಯತೆ. ಮುಂಭಾಗದಲ್ಲಿ ಮಾತ್ರ ನೋವು ಬರುವಂತಹದ್ದಕ್ಕೆ ಇದಕ್ಕೆ ಕಾಂಡ್ರೋಮಲೇಷಿಯಾ ಪಟೆಲ್ಲ, ಒಳಗಡೆ ಸವಕಳಿ ಮಂಡಿ ಚಿಪ್ಪಿನ ಹಿಂದ್ಗಡೆ ಬರ್ತಾ ಇರಬಹುದು ಅಂತ ನಾವು ಹೇಳ್ಬೋದು. ಅದೇ ರೀತಿ ತುಂಬಾ ಮಂಡಿ ಊರಿ ಕೂತ್ಕೊಳ್ಳುವಂತಹವರಲ್ಲಿ, ಮಂಡಿ ಊರು ಕೂತ್ಕೊಂಡು ಪ್ರೇಯರ್ ಮಾಡುವಂತಹವರಲ್ಲಿ, ಕೆಲವೊಂದು ಕಮ್ಯುನಿಟಿ ಜನರು ಅಂದ್ರೆ ಕೆಲವೊಂದು ಜನಾಂಗದವರು ಮಂಡಿ ಊರಿ ಪ್ರೇಯರ್ ಅನ್ನ
ಪ್ರಾರ್ಥನೆಯನ್ನ ಮಾಡ್ತಾರೆ. ಆ ತರ ಜನರಲ್ಲಿ ಮಂಡಿ ಚಿಪ್ಪಿನ ಕೆಳಗಡೆ ಇನ್ಫ್ರಾ ಪಟಲಾರ್ ಬರ್ಸೈಟಿಸ್ ಅಂತ ಹೇಳ್ತೀವಿ, ಮಂಡಿ ಊರಿ ನೆಲ ಒರೆಸುವಂತವ್ರು ಇರ್ತಾರೆ. ಅಥವಾ ಪ್ರಾರ್ಥನೆ ಮಾಡ್ಬೇಕಾದ್ರೆ ಪ್ರೀ ಪಟಲಾರ್ ಮಂಡಿಯ ಚಿಪ್ಪಿನ ಮೇಲ್ಗಡೆ ಇರುವಂತಹ ನೋವಿಗೆ ಅಥವಾ ಬಾವು ಬಂದ್ರೆ ಪ್ರೀ ಪಟಲಾರ್ ಬರ್ಸೈಟಿಸ್ ಅಂತೀವಿ, ಕೆಳಗಡೆ ಬಂದ್ರೆ ಇನ್ಫ್ರಾ ಪಟಲಾರ್ ಬರ್ಸೈಟಿಸ್ ಅಂತ ಹೇಳ್ತೀವಿ. ಇವೆಲ್ಲ ಮಂಡಿಯ ಮುಂಭಾಗದಲ್ಲಿ ಕಾಣಿಸ್ಕೊಳ್ಳುವಂತಹ ನೋವು ಅಂತ ಹೇಳ್ಬೋದು. ನಂತರ ಮಂಡಿಯ ಒಳಭಾಗದಲ್ಲಿ ಮತ್ತು ಹೊರಭಾಗದಲ್ಲಿ ಕಾಣಿಸ್ಕೊಳ್ಳುವಂತಹ ಅಥವಾ ಸೈಡ್ಗಳಲ್ಲಿ ಕಾಣಿಸ್ಕೊಳ್ಳುವಂತಹ ನೋವು, ಇದಕ್ಕೆ ಕಾರಣ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಮಂಡಿಯ ಒಳಭಾಗದಲ್ಲಿ ಮೀಡಿಯಲ್ ಕೊಲಾಟರಲ್ ಲಿಗಮೆಂಟ್, ಮೀಡಿಯಲ್ ಮೆನಿಸ್ಕಸ್ ಇದೆಲ್ಲ ಇರುವಂತಹ ಜಾಗ. ಈ ಸಡನ್ ಆಗಿ ಕ್ರಿಕೆಟ್ ಆಡಬೇಕಾದ್ರೆ ಅಥವಾ ರನ್ನಿಂಗ್ ಮಾಡಬೇಕಾದ್ರೆ, ಫುಟ್ಬಾಲ್ ಆಡಬೇಕಾದ್ರೆ, ಯಾವುದೇ ಓಡುವಂತಹ ಆಟ ಆಡಬೇಕಾದ್ರೆ ಸಡನ್ ಕಟ್ಟಿಂಗ್ ಮೂವ್ಮೆಂಟ್ಸ್ ಅಂತ ಹೇಳ್ತೀವಿ. ಸಡನ್ ಆಗಿ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ತಿರುಗುವಂತಹ ಅವಶ್ಯಕತೆ ಇರುತ್ತೆ. ಈ ರೀತಿಯ ಆಟದಲ್ಲಿ ಮಂಡಿಯ ಒಳಭಾಗದಲ್ಲಿ ಸಡನ್ ಆಗಿ ಕಾಲು ಒಂಥರ ಸಡನ್ ಆಗಿ ತಿರುಗ್ಬಿಡ್ಬೋದು, ವ್ಯಾಲ್ಗಸ್ ಸ್ಟ್ರೈನ್ ಅಂತ ಹೇಳ್ತೀವಿ. ಅಥವಾ ಏನಾದ್ರೂ ಕಾಲಿಗೆ ಹೊರಗಡೆಯಿಂದ ಬಂದು ಹೊಡೆದು ಬಿಡ್ತು, ಅವಾಗ ಕಾಲು ತಿರುಗ್ಬಿಡ್ತು ಅಂತ ಇದ್ದಾಗ ಮಂಡಿಯ ಒಳಭಾಗದಲ್ಲಿರುವಂತಹ ಮೀಡಿಯಲ್ ಕೊಲಾಟರಲ್ ಲಿಗಮೆಂಟ್ ಹರಿದು ಬಿಡ್ಬೋದು. ಅದು ಹರಿದು ಹೋದಾಗ ನಮ್ಗೆ ನಡೆಯಕ್ಕಾಗಲ್ಲ, ನಿಂತ್ಕೊಂಡಾಗ ಸಡನ್ ಆಗಿ ಮಂಡಿ ಎಲ್ಲ ಚಳಕ್ ಅಂತ ಬಿದ್ದೋಗುತ್ತೇನೋ ಅನ್ನುವಂತಹ ಭಾವನೆ ಇರ್ಬೋದು. ಮಂಡಿ ಒಳಭಾಗದಲ್ಲಿ ಲೂಸ್ ಆಗ್ತಾ ಇದೆ, ನೋವು ಬರ್ತಾ ಇದೆ ಅಂದ್ರೆ ಮೀಡಿಯಲ್ ಕೊಲಾಟರಲ್ ಲಿಗಮೆಂಟ್ ಇಂಜುರಿ ಇರ್ಬೋದು. ಅಥವಾ ಮಂಡಿಯ ಒಳಭಾಗದಲ್ಲಿ ಈ ರೀತಿ ಸಡನ್ ಕಟಿಂಗ್ ಮೂವ್ಮೆಂಟ್ಸ್ ಅಥವಾ ಪಿವಟಿಂಗ್ ಮೂವ್ಮೆಂಟ್ಸ್ ಆದಾಗ, ಒಂದು ಕಡೆ ಸಡನ್ ಆಗಿ ತಿರುಗಿದಾಗ, ಬಾಸ್ಕೆಟ್ ಬಾಲ್ ಆಗಿರ್ಬೋದು ಅಥವಾ ಶಟಲ್, ಬ್ಯಾಡ್ಮಿಂಟನ್, ಈ ತರ ಫುಟ್ಬಾಲ್ ಆಡ್ಬೇಕಾದ್ರೆ ಸಡನ್ ಆಗಿ ಆ ಕಡೆ ಈ ಕಡೆ ತಿರುಗಬೇಕಾದ್ರೆ ಪಿವಟಿಂಗ್ ಮೂವ್ಮೆಂಟ್ ಆಗುತ್ತೆ. ಆ ತರ ಮೂವ್ಮೆಂಟ್ ಆದಾಗ ಮಂಡಿ ಒಳಗಡೆ ಇರುವಂತಹ ಮೀಡಿಯಲ್ ಮೆನಿಸ್ಕಸ್ ಹರಿದೋಗ್ಬಿಡ್ಬೋದು. ಆವಾಗ ಒಳಗಡೆ ಚುಚ್ಚುವಂತಹ ಭಾವನೆ ಬರ್ಬೋದು. ಅಥವಾ ಲಾಕಿಂಗ್ ಅಂತ ಹೇಳ್ತೀವಿ, ಅಂದ್ರೆ ಕಾಲ್ ನೇರ ಮಾಡ್ಬೇಕಾದ್ರೆ ಒಂದ್ ಕಡೆ ಹಿಡ್ಕೊಂಡ್ಬಿಡುತ್ತೆ, ಲಾಕ್ ಆಗ್ಬಿಡುತ್ತೆ, ಸಿಕ್ಕಾಕೊಂಡ್ಬಿಡುತ್ತೆ ಅಂತ. ಈ ರೀತಿ ತೊಂದರೆ ಇದ್ರೆ ಮೀಡಿಯಲ್ ಮೆನಿಸ್ಕಸ್ ಟೇರ್ ಇರಬಹುದು. ಅಥವಾ ಮಂಡಿಯ ಒಳಭಾಗದ ನೋವು ಬಗ್ಗೆ ನಾನು ಡೀಟೇಲ್ ಆಗಿ ಒಂದು ವಿಡಿಯೋ ಮಾಡಿದ್ದೀನಿ. ಮಂಡಿಯ ಒಳಭಾಗ ಯಾಕೆ ನೋವು ಬರುತ್ತೆ, ಅದು ಹೇಗೆ ಅಂತ, ಅದರಲ್ಲಿ ಡೀಟೇಲ್ಸ್ ಹೇಳ್ತೀನಿ, ನೀವು ನೋಡ್ಬೋದು. ಬೇರೆ ಕಾರಣಗಳು ಇರ್ಬೋದು. ಸೆಮಿಟೆಂಡಿನೋಸಿಸ್ ಬರ್ಸೈಟಿಸ್ ಅಂತ ಹೇಳ್ತೀವಿ ಅಥವಾ ಟೆಂಡಿನೈಟಿಸ್ ಅಂತ ಹೇಳ್ತೀವಿ. ಪೆಸ್ ಆನ್ಸರಿನಾ ಬರ್ಸೈಟಿಸ್ ಅಂತ ಹೇಳ್ತೀವಿ. ಈ ಪಕ್ಕದಲ್ಲಿರುವಂತಹ ಮಾಂಸಖಂಡದಲ್ಲಿ ಉರಿಯೂತ ಬಂದಾಗ, ಅದರ ಪಕ್ಕದಲ್ಲಿರುವಂತಹ ಬರ್ಸದಲ್ಲಿ ಉರಿಯೂತ ಬಂದಾಗ ಈ ರೀತಿ ಕಾಣಿಸ್ಕೋಬಹುದು. ಮತ್ತು ಮುಖ್ಯವಾಗಿ ಮಂಡಿ ಸವಕಳಿ ಬರುವಂತಹ, ಅಂದ್ರೆ ವಯಸ್ಸಾದ ನಂತರ ಮಂಡಿ ಸವಕಳಿ ಏನ್ ಶುರು ಆಗುತ್ತೋ ಅದು ಮೊದಲು ಮಂಡಿಯ ಒಳಭಾಗದಲ್ಲಿ ನೋವಿನಾಗಿ ಶುರುವಾಗುತ್ತೆ. ಮೀಡಿಯಲ್ ಜಾಯಿಂಟ್ ಪೇನ್ ಅಥವಾ ಮೀಡಿಯಲ್ ನೀ ಪೇನ್ ಅಂತ ಹೇಳ್ತೀವಿ. ನಂತರ ಬೇರೆ ಕಡೆ ಎಲ್ಲ ಹೋಗುತ್ತೆ. ಈಗ ಮಂಡಿಯ ಹೊರಗಡೆ ಅಥವಾ ಲ್ಯಾಟ್ರಲ್ ಸೈಡ್ ಅಲ್ಲಿ ಬರುವಂತಹ ನೋವು ಯಾಕೆ ಬರುತ್ತೆ, ಹೇಗೆ ಬರುತ್ತೆ ಅಂತ ನೋಡೋಣ. ಹೇಗೆ ಮೀಡಿಯಲ್ ಕೊಲಾಟರಲ್ ಲಿಗಮೆಂಟ್ ಒಳಗಡೆ ಇರುತ್ತೋ ಹೊರಗಡೆ ಲ್ಯಾಟ್ರಲ್ ಕೊಲಾಟರಲ್ ಲಿಗಮೆಂಟ್ ಇರುತ್ತೆ. ಇದೇ ರೀತಿ ವ್ಯಾರಸ್ ಸ್ಟ್ರೈನ್ ಅಂದ್ರೆ ಸಡನ್ ಆಗಿ ಒಂದ್ ಕಡೆ ಕಾಲ್ ತಿರುಗಿ ಹೋಗ್ಬಿಟ್ರೆ ಹೊರಗಡೆ ಆ ಲಿಗಮೆಂಟ್ ಹರಿದೋಗ್ಬಿಡ್ಬೋದು. ಲ್ಯಾಟ್ರಲ್ ಕೊಲಾಟರಲ್ ಲಿಗಮೆಂಟ್ ಟೇರ್ ಅಂತ ಹೇಳ್ತೀವಿ, ಹರಿದೋಗುವಂತ ಸಾಧ್ಯತೆ ಇರುತ್ತೆ. ಅಥವಾ ಹೇಗೆ ಮೀಡಿಯಲ್ ಮೆನಿಸ್ಕಸ್ ಇಂಜುರಿ ಆಗುತ್ತೋ ಅದೇ ರೀತಿ ಲ್ಯಾಟ್ರಲ್ ಮೆನಿಸ್ಕಸ್ ಕೂಡ ಅದರಲ್ಲಿ ಸಡನ್ ಆಗಿ ಒಳಗಡೆ ಲಾಕ್ ಆಗುವಂಥದ್ದು ಅಥವಾ ಚುಚ್ಚುವಂತಹ ಭಾವನೆ ಬಂದು ಅದು ಹರಿದಾಗ ನೋವು ಕಾಣಿಸ್ಕೋಬಹುದು. ಇದರ ಜೊತೆಗೆ ಮಂಡಿಯ ಒಳಭಾಗದಲ್ಲಿರುವಂತಹ ಆಂಟೀರಿಯರ್ ಕ್ರೂಶಿಯೇಟ್, ಪೋಸ್ಟೀರಿಯರ್ ಕ್ರೂಶಿಯೇಟ್ ಲಿಗಮೆಂಟ್ ಅಂತ ಹೇಳ್ತೀವಿ. ಎದುರುಗಡೆಯಿಂದ ಅಥವಾ ಹಿಂದ್ಗಡೆಯಿಂದ ಸಡನ್ ಆಗಿ ಏನಾದ್ರೂ ಬಂದು ಹೊಡೆದ್ರೆ, ಕಾಲಿಗೆ ಹೊಡೆತ ಬಿದ್ರೆ ಹೆಚ್ಚಿನ ಸಲ ಈ ಸಡನ್ ಆಗಿ ತಿರುಗೋಗ್ಬಿಡ್ತು ಕಾಲು ಅಂತಂದ್ರೆ ಫಸ್ಟ್ ಮೀಡಿಯಲ್ ಕೊಲಾಟರಲ್ ಲಿಗಮೆಂಟ್ ಹರಿಯುತ್ತೆ, ನಂತರ ಮೀಡಿಯಲ್ ಮೆನಿಸ್ಕಸ್ ಇಂಜುರಿ ಆಗುತ್ತೆ. ಮತ್ತು ಮೇನ್ ಆಗಿ ನಮ್ಮ ಮಂಡಿಯ ಒಳಗಡೆ ಇರುವಂತಹ ಮುಖ್ಯವಾದ ಲಿಗಮೆಂಟ್ ಆಂಟೀರಿಯರ್ ಕ್ರೂಶಿಯೇಟ್ ಲಿಗಮೆಂಟ್, ACL ಅಂತ ಹೇಳ್ತೀವಿ. ಇದು ಹರಿದಾಗ ನಮ್ಗೆ ನಡಿಬೇಕಾದ್ರೆ, ಮೆಟ್ಲು ಇಳಿಬೇಕಾದ್ರೆ ಆ ಕಾಲಿನ ಮೇಲೆ ಕಾಲು ಇಡಕ್ಕೆ ಧೈರ್ಯ ಬರಲ್ಲ, ಎಲ್ಲಿ ಬಿದ್ದೋಗ್ತೀನೇನೋ ಅನ್ನುವಂತಹ ಹೆದರಿಕೆ ಇರುತ್ತೆ. ಮಂಡಿಯ ಹೊರಗಡೆ ನೋವು ಬರುವಂತಹದ್ದು ಈ ತುಂಬಾ ಹೊತ್ತು ನಿಂತ್ಕೊಂಡು ಓಡುವಂತಹ ವ್ಯಕ್ತಿಗಳಲ್ಲಿ IT ಬ್ಯಾಂಡ್ ಸಿಂಡ್ರೋಮ್ ಅಂತ ಹೇಳ್ತೀವಿ, ಇಲಿಯೋಟಿಬಿಯಲ್ ಬ್ಯಾಂಡ್ ಅಂತ. ತೊಡೆಯ ಹೊರಭಾಗದಲ್ಲಿರುವಂತಹ ಮಾಂಸಖಂಡಗಳು ಮಂಡಿಯ ಕೆಳಗಡೆ, ಮಂಡಿಯ ಹೊರಭಾಗದಲ್ಲಿ ಮಾಂಸಖಂಡ ಕಾಲಿನ ಮೂಳೆಗೆ ಹೋಗಿ ಸೇರುತ್ತೆ. ಅದು ಯಾವಾಗ ಆ ಮೂಳೆಗೆ ತಿಕ್ತಾ ಇರುತ್ತೋ, ಮಾಂಸಖಂಡ ಮೂಳೆಗೆ ತಿಕ್ತಾ ಇರುತ್ತೋ ಅಲ್ಲಿ ಉರಿಯುತ್ತಾ ಬರಬಹುದು. ಓಡುವಂತಹ, ಜಂಪ್ ಮಾಡುವಂತಹ ವ್ಯಕ್ತಿಗಳಲ್ಲಿ ಇದು ಹೆಚ್ಚು. ಸೊ ಯಾವ ಜಾಗದಲ್ಲಿ ನೋವಿದೆ ಅಂತ ನೋಡ್ಕೊಂಡು ಹೇಗೆ ನೋವು ಬರ್ತಾ ಇದೆ, ಯಾಕೆ ನೋವು ಬರ್ತಾ ಇದೆ ಅಂತ ನಾವು ತಿಳ್ಕೊಬಹುದು. ನಂತರ ಮಂಡಿಯ ಹಿಂಭಾಗದಲ್ಲಿ ಬರುವಂತಹ ನೋವುಗಳಿಗೆ ಕಾರಣಗಳೇನು ಅಂತ ನೋಡ್ತಾ ಹೋಗೋಣ. ಮಂಡಿಯ ಹಿಂಭಾಗದಲ್ಲಿ ಮುಖ್ಯವಾಗಿ ಬೇಕರ್ ಸಿಸ್ಟ್ ಅಂತ ಆಗುತ್ತೆ. ಅಂದ್ರೆ ಒಂದು ನೀರಿನ ಗುಳ್ಳೆ ತರ, ಅದು ಸಣ್ಣದಾಗಿ ಬಾವು ಬರ್ತಾ ಇದೆ ಡಾಕ್ಟ್ರೇ, ನನಗೆ ಮಂಡಿ ಹಿಂಭಾಗದಲ್ಲಿ ಏನೋ ಗಂಟು ಕಾಣಿಸ್ತಾ ಇದೆ, ಮುಟ್ಟಕ್ಕೊಂದು ಸ್ವಲ್ಪ ಸಾಫ್ಟ್ ಆಗಿದೆ, ಅದು ಕಾಲ್ ನೇರ ಮಾಡಿದ್ರೆ ಗಟ್ಟಿ ಆಗುತ್ತೆ, ಮಡಚಿದ್ರೆ ಸಾಫ್ಟ್ ಆಗುತ್ತೆ, ನನಗೆ ಫುಲ್ ಕಾಲ್ ಮಡ್ಚಕ್ ಆಗ್ತಾ ಇಲ್ಲ ಅಂತ ಹೇಳ್ತಿರ್ತಾರೆ. ಇದು ಬೇಕರ್ ಸಿಸ್ಟ್ ಅಂತ. ಇದು ಮಂಡಿ ಸವಕಳಿ ಬಂದ ಆಗಿರ್ಬೋದು, ಅಥವಾ ಒಳಗಡೆ ಮೆನಿಸ್ಕಸ್ ಟೇರ್ ಆಗಿರ್ಬೋದು, ಅಥವಾ ಮಂಡಿಯಲ್ಲಿರುವಂತಹ ನೀರು ಅಥವಾ ಫ್ಲೂಯಿಡ್ ಅಥವಾ ಏನು ಗ್ರೀಸ್ ಇರುತ್ತೋ ಅದು ಹಿಂದ್ಗಡೆ ಒಳಗಡೆ ಬಂದು ಒಂದು ಸಣ್ಣ ನೀರಿನ ಗಂಟು ತರ ಆಗಿರುತ್ತೆ. ಇದು ಕಾಯಿಲೆ ಅಲ್ಲ, ಆದ್ರೆ ಅದು ದೊಡ್ಡ ಆಗ್ತಾ ಬಂದ್ರೆ ಅದರಿಂದಾಗಿ ಅಕ್ಕಪಕ್ಕದಲ್ಲಿ ನರಗಳ ಮೇಲೆ ಒತ್ತಡ ಬೀಳ್ತಾ ಇದ್ರೆ ಇದಕ್ಕೆ ನಾವು ಸರಿಯಾಗಿ ಚಿಕಿತ್ಸೆ ಕೊಡುವಂತಹ ಅವಶ್ಯಕತೆ ಇರುತ್ತೆ. ಇದರ ಜೊತೆಗೆ ಮಂಡಿ ಹಿಂಭಾಗದಲ್ಲಿ
ಬರುವಂತಹ ಮಾಂಸಖಂಡಗಳಲ್ಲಿ ಉರಿಯೂತ ಕಾಣಿಸ್ಕೋಬಹುದು. ಹ್ಯಾಮ್ಸ್ಟ್ರಿಂಗ್ ಟೆಂಡಿನೈಟಿಸ್ ಅಂತ ಹೇಳ್ತೀವಿ. ಇದು ಕೂಡ ಈ ಓಡುವಂತವರಲ್ಲಿ ಅಥವಾ ಜಂಪ್ ಮಾಡುವಂತವರಲ್ಲಿ, ಬೌಲಿಂಗ್ ಮಾಡುವಂತವರಲ್ಲಿ ಜಾಸ್ತಿ. ಹ್ಯಾಮ್ಸ್ಟ್ರಿಂಗ್ ಒಳಗಡೆ ಇರುವಂತಹ ಆ ಮಾಂಸಖಂಡ ಒಳಗಡೆ ಇರುವಂತಹ ಟೆಂಡನಿಗೆ ಏಟಾಗಬಹುದು, ಇಂಜುರಿ ಆಗಬಹುದು, ಅಥವಾ ಅದರಲ್ಲಿ ಉರಿಯೂತ ಬರ್ಬೋದು. ಅವಾಗ ಕೂತ್ಕೊಂಡು ಹೇಳೋದು, ಓಡಾಡುವಂತಹದ್ದು, ನಡೆಯುವಂಥದ್ದು ಕೂಡ ಕಷ್ಟ ಆಗಬಹುದು. ಸೊ ಈ ರೀತಿ ತೊಂದರೆಗಳು ಯಾವ್ದಿದೆ ಅಂತ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳುವಂಥದ್ದು ಬಹಳ ಮುಖ್ಯ. ನಂತರ ಮಂಡಿಯಲ್ಲಿ ಎಲ್ಲಾ ಕಡೆ ಕಾಣಿಸ್ಕೊಳ್ಳುವಂತಹ ನೋವು, ಅಂದ್ರೆ ಮಂಡಿಯ ಒಳಭಾಗದಲ್ಲಿ, ಹೊರಭಾಗದಲ್ಲಿ, ಮುಂದ್ಗಡೆ, ಹಿಂದ್ಗಡೆ ಎಲ್ಲಾ ಕಡೆಯಲ್ಲೂ ನೋವು ಕಾಣಿಸ್ಕೊಳ್ಳುವಂಥದ್ದು. ಇದು ಮುಖ್ಯವಾಗಿ ಮಂಡಿ ಸವಕಳಿ ಸ್ವಲ್ಪ ಪ್ರಮಾಣದಲ್ಲಿ ಜಾಸ್ತಿ ಆದ ನಂತರ ಕಾಣಿಸ್ಕೊಳ್ಳುವಂಥದ್ದು. ಆಸ್ಟಿಯೋ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಅಂದ್ರೆ ಏನೋ ಕಾರಣ ಇಲ್ಲದೆ ವಯಸ್ಸಾದ ನಂತರ ಅನುವಂಶೀಯವಾಗಿ ಅಥವಾ ದೇಹದ ತೂಕದಿಂದ ಅಥವಾ ಹಳೆ ಮಂಡಿಯಲ್ಲಿ ಹೊಡೆತ ಬಿದ್ದಿದ್ರಿಂದ ಬರುವಂತಹ ತೊಂದರೆ. ಇದು ಮಂಡಿಯಲ್ಲಿ ಸವಕಳಿ. ಇದು ಹೆಚ್ಚಿನ ಜನರಲ್ಲಿ ಕಾಣಿಸ್ಕೊಳ್ಳುವಂಥದ್ದು. ಕೂತ್ಕೊಂಡು ಏಳಕ್ ಕಷ್ಟ ಆಗುತ್ತೆ, ಮೆಟ್ಲು ಹತ್ತಿ ಇಳಿದಿ ಮಾಡೋಕ್ಕಾಗಲ್ಲ, ಮುಂಚಿನಾಗೆ ಫ್ರೀಯಾಗಿ ನಡೆಯಕ್ಕಾಗಲ್ಲ, ಎಲ್ಲ ಕೆಲಸಗಳು ಮಾಡ್ಕೋಬೇಕಾದ್ರೂ ಮಂಡಿ ನೋವು ಅಂತ ಹೇಳ್ತಾ ಇರ್ತಾರೆ. ಇದು ಮಂಡಿ ಸವಕಳಿಯ ಒಂದು ಲಕ್ಷಣ ಅಂತ ಹೇಳ್ಬೋದು. ಅದೇ ತರ ಕೆಲವೊಬ್ಬರಿಗೆ ಒಳಗಡೆ ಉರಿಯೂತದಿಂದನೂ ಕೂಡ ನೋವು ಬರ್ಬೋದು, ಇನ್ಫ್ಲಮೇಷನ್ ಇಂದ. ಇದು ಇನ್ಫ್ಲಮೇಟರಿ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಅಂದ್ರೆ ಕೆಲವೊಬ್ಬರಿಗೆ ರುಮಟಾಯ್ಡ್ ಆರ್ಥರೈಟಿಸ್, ಆಮವಾತ, ಈ ರೀತಿಯಾದಂತಹ ತೊಂದರೆಗಳಿರುತ್ತೆ. ಆಟೋ ಇಮ್ಯೂನ್ ಡಿಸೀಸ್, ನಮ್ಮ ದೇಹದಲ್ಲೇ ಕೆಲವೊಂದು ಕಣಗಳು ಮಂಡಿಯನ್ನ ಪ್ರತಿನಿತ್ಯ ಹೋಗಿ ಅಟ್ಯಾಕ್ ಮಾಡ್ತಾ ಇರುತ್ತೆ, ಅದರ ವಿರುದ್ಧ ಕೆಲಸ ಮಾಡ್ತಾ ಇರುತ್ತೆ. ಅವಾಗ ಅಲ್ಲಿ ಒಳಗಡೆ ಬಾವು ಕಾಣಿಸ್ಕೋಬಹುದು. ಸೈನೋವೈಟಿಸ್ ಅಂತ ಹೇಳ್ತೀವಿ. ಮಂಡಿ ಒಳಗಡೆ ನೀರು ತುಂಬಿಕೊಂಡ್ಬಿಡುವಂತದ್ದು. ಮಂಡಿಯಲ್ಲಿ ಸಡನ್ ಆಗಿ ನೀರು ತುಂಬಿಕೊಂಡಿದೆ, ದಪ್ಪ ಆಗ್ತಾ ಇದೆ, ಮುಟ್ಟಿದ್ರೆ ನೋವು ಬರ್ತಾ ಇದೆ, ನಡೆಯಕ್ಕೆ ಆಗಲ್ಲ ಡಾಕ್ಟ್ರೆ ಅಂತ ಹೇಳ್ತಿರ್ತಾರೆ. ಇದಕ್ಕೆ ಸೈನೋವೈಟಿಸ್ ಅಂತ ಹೇಳ್ತೀವಿ. ಅಲ್ಲಿ ನೀರನ್ನು ಉತ್ಪತ್ತಿ ಮಾಡುವಂತಹ ಪದರ ಜಾಸ್ತಿ ಆಕ್ಟಿವ್ ಆಗ್ಬಿಡಿರುತ್ತೆ, ಅಲ್ಲಿ ನೋವು ಬರ್ತಾ ಇರುತ್ತೆ, ಅಲ್ಲಿ ಉರಿಯೂತ ಕಾಣಿಸ್ಕೋತಾ ಇರುತ್ತೆ. ಸಂಧಿವಾತ ಇದ್ದಾಗ ಬೆಳಗ್ಗೆ ಎದ್ದ ತಕ್ಷಣ ನಡೆಯಕ್ಕೆ ಕಷ್ಟ ಆಗುತ್ತೆ, ಮಾರ್ನಿಂಗ್ ಸ್ಟಿಫ್ನೆಸ್ ಅಂತ ಹೇಳ್ತೀವಿ. ಬಿಗಿತ, ಮೂವ್ಮೆಂಟ್, ಮುಂಚೆನಾಗಿ ಫ್ರೀಯಾಗಿ ಮೂವ್ಮೆಂಟ್ ಮಾಡೋಕ್ಕಾಗಲ್ಲ, ಎಲ್ಲ ಕೆಲಸಗಳು ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಈ ರುಮಟಾಯ್ಡ್ ಆರ್ಥರೈಟಿಸ್ ಅಥವಾ ಇನ್ಫ್ಲಮೇಟರಿ ಆರ್ಥರೈಟಿಸ್ ಇದ್ದಾಗಲೂ ಕೂಡ ಮಂಡಿಯಲ್ಲಿ ಎಲ್ಲಾ ಕಡೆಯಲ್ಲೂ ನೋವು ಕಾಣಿಸ್ಕೋಬಹುದು. ಎರಡು ಮಂಡಿಯಲ್ಲೂ ಕಾಣಿಸ್ಕೊಳ್ಳುವಂತಹ ಸಾಧ್ಯತೆ ಹೆಚ್ಚು ಅಂತ ಹೇಳ್ಬೋದು. ಸೊ ಇದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಯಾವ ಕಾರಣದಿಂದ ಬಂತು ಅಂತ ನೋಡ್ಕೋಬಹುದು. ಮುಖ್ಯವಾಗಿ ಈ ಮಂಡಿ ನೋವು ಇದ್ದಾಗ ಸಡನ್ ಆಗಿ ಶುರುವಾಯ್ತಾ, ಅಕ್ಯೂಟ್ ಅಂದ್ರೆ ಯಾವ ಕಾರಣದಿಂದ ಶುರುವಾಯ್ತು, ಏಟ್ ಬಿದ್ದು ಶುರುವಾಯ್ತಾ, ಅಂದ್ರೆ ಲಿಗಮೆಂಟ್ ಇಂಜುರಿ ಇರ್ಬೋದು, ಮೆನಿಸ್ಕಸ್ ಇಂಜುರಿ ಇರ್ಬೋದು, ಅಥವಾ ಪದೇ ಪದೇ ಜಂಪ್ ಮಾಡಿ ತಾಕೊಂಡು ತಿಕ್ಕಿ, ಅಂದ್ರೆ ಈ ಸಣ್ಣ ವಯಸ್ಸಿನವರಿಗಾದ್ರೆ ಒಳಗಡೆ ಅಕ್ಕಪಕ್ಕದಲ್ಲಿರುವಂತಹ ಬರ್ಸ, ಅಲ್ಲಿ ಉರಿಯೂತ ಬಂದು ಬರ್ಸೈಟಿಸ್ ಆಗಿರಬಹುದಾ, ಟೆಂಡನ್, ಮಾಂಸಖಂಡದಲ್ಲಿ ಟೆಂಡಿನೈಟಿಸ್ ಆಗಿರಬಹುದಾ, ಅಥವಾ ಓವರ್ ಯೂಸ್ ಅಂದ್ರೆ ಪದೇ 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 ಅದು ತಿಕ್ಕಿ ಒಳಗಡೆ ಕಾರ್ಟಿಲೇಜ್ ಸವಕಳಿ ಬಂದು ವಯಸ್ಸಿಂದ ಸವಕಳಿ ಆಗುವಂಥದ್ದು ಅಥವಾ ಉರಿಯೂತದಿಂದ ಸವಕಳಿ ಆಗುವಂಥದ್ದು, ಈ ತೊಂದರೆ ಆಗ್ತಾ ಇದೆಯಾ. ಸೊ ಯಾವ ಕಾರಣದಿಂದ ಆಗ್ತಾ ಇದೆ ಅಂತ ಸರಿಯಾಗಿ ನಿರ್ಧರಿಸಿ ನಂತರ ಅದಕ್ಕೆ ಚಿಕಿತ್ಸೆ ಕೊಟ್ಟಾಗ ಸರಿಯಾಗಿ ಅದಕ್ಕೆ ತಕ್ಕ ಫಲ ಸಿಗುತ್ತೆ, ನಮಗೆ ಅದು ಗುಣ ಆಗ್ಲಿಕ್ಕೆ ಅಥವಾ ವಾಸಿ ಆಗ್ಲಿಕ್ಕೆ ಅನುಕೂಲ ಆಗ್ತಾ ಬರುತ್ತೆ. ಸೊ ಎಲ್ಲದಕ್ಕೂ ಮುಖ್ಯ, ಈ ಮಂಡಿ ನೋವು ಬಂದಾಗ ನಮ್ಮ ದೇಹ ತೂಕವನ್ನ ನಾವು ಸರಿಯಾಗಿ ಇಟ್ಕೋಬೇಕು. ಅದ್ರ ಜೊತೆಗೆ ನಮ್ಮ ಮಾಂಸಖಂಡಗಳನ್ನು ಸರಿಯಾಗಿ ಇಟ್ಕೊಂಡಿರ್ಬೇಕು. ಮಾಂಸಖಂಡಗಳು ತೊಡೆ ಮುಂಭಾಗದಲ್ಲಿ, ತೊಡೆ ಹಿಂಭಾಗದಲ್ಲಿ, ಕ್ವಾಡ್ರಿಸೆಪ್ಸ್ ಮತ್ತು ಹ್ಯಾಮ್ಸ್ಟ್ರಿಂಗ್, ಈ ಎರಡು ಮಾಂಸಖಂಡಗಳು ಎಷ್ಟು ಚೆನ್ನಾಗಿದೆ, ಕಾಲಿನ ಮಾಂಸಖಂಡಗಳು, ಕಾಫ್ ಮಸಲ್ಸ್ ಎಷ್ಟು ಚೆನ್ನಾಗಿದೆ ಅನ್ನೋದ್ರ ಮೇಲೆ ನಮ್ಮ ಮಂಡಿಯ ಆರೋಗ್ಯ ಎಷ್ಟು ಚೆನ್ನಾಗಿದೆ ಅಂತ ಅದು ನಿರ್ಧಾರ ಆಗುತ್ತೆ. ಆಟ ಆಡಬೇಕಾದ್ರೆ ಸರಿಯಾದ ರೀತಿಯಲ್ಲಿ ನಾವು ವಾರ್ಮ್ ಅಪ್ ಮಾಡೋದನ್ನ ಮರಿಬಾರ್ದು. ಯಾವುದೇ ಕೆಲಸ ಮಾಡಬೇಕಾದ್ರೆ ಸರಿಯಾಗಿ ವಾರ್ಮ್ ಅಪ್ ಮಾಡಿದ್ರೆ ಅದಕ್ಕೆ ಏಟ್ ಬೀಳುವಂತ ಸಾಧ್ಯತೆ ಕಡಿಮೆ. ಸುರಕ್ಷಿತವಾಗಿ ಸರಿಯಾಗಿ ಆಟ ಆಡುವಂತಹ ಟೆಕ್ನಿಕ್ ಗಳನ್ನ ನಾವು ಕಂಡುಕೋಬೇಕು. ಸರಿಯಾದ ಸುರಕ್ಷಿತ ಪಾದರಕ್ಷೆಗಳನ್ನ ನಾವು ಹಾಕೊಂಡು ಹೋದಾಗ ಸರಿಯಾದ ರೀತಿಯಲ್ಲಿ ಏಟ್ ಬೀಳದೆ, ಮಂಡಿಗೆ ತೊಂದರೆ ಆಗದೆ ನಾವು ಸರಿಯಾಗಿ ಆಟ ಆಡ್ಲಿಕ್ಕೆ ಅನುಕೂಲ ಆಗ್ತಾ ಬರುತ್ತೆ. ಸೊ ಈ ರೀತಿಯಾಗಿ ನಾವು ಮಂಡಿಯನ್ನ ಹೇಗೆ, ಮೊಣಕಾಲನ್ನ ಹೇಗೆ ಪ್ರೊಟೆಕ್ಟ್ ಮಾಡಬೇಕು, ಮಂಡಿ ಸವಕಳಿ ಬರದೇ ಇರೋ ರೀತಿಯಲ್ಲಿ ನಾವು ಹೇಗೆ ನೋಡ್ಕೋಬೇಕು, ಇದರ ಬಗ್ಗೆ ನಾನು ಹಲವಾರು ವಿಡಿಯೋಗಳನ್ನು ಮಾಡಿದ್ದೀನಿ. ಸೊ ಮಂಡಿ ನೋವಿನ ಬಗ್ಗೆ ಇರುವಂತಹ ಪ್ಲೇ ಲಿಸ್ಟ್ ನ ಲಿಂಕ್ ಅನ್ನ ನಾನು ಕೊಟ್ಟಿರ್ತೀನಿ, ಅದರಲ್ಲಿ ನೀವು ಡೀಟೇಲ್ಸ್ಗೋಸ್ಕರ ನೋಡಬಹುದು. ಇವತ್ತು ನಾವು ಮಂಡಿ ನೋವನ್ನ ಹೇಗೆ, ಎಲ್ಲಿ ಆಗ್ತಾ ಇದೆ ಅನ್ನೋದ್ರ ಮೇಲೆ, ಯಾವ ರೀತಿಯಿಂದ, ಯಾವ ಕಾರಣದಿಂದ ಮಂಡಿ ನೋವು ಬರ್ತಾ ಇರ್ಬೋದು ಅನ್ನೋದನ್ನ ಅರ್ಥ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಇದನ್ನ ಲೈಕ್ ಮಾಡಿ ಮತ್ತು ನಿಮ್ಮ ಅಕ್ಕಪಕ್ಕದವ್ರ ಜೊತೆ ಇದನ್ನ ಹಂಚ್ಕೊಡಿ. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋ ನೋಡ್ಬೇಕು ಅಂದ್ರೆ ನನ್ನ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ, ಅದನ್ನ ಸರಿಯಾಗಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ. ನಮಸ್ಕಾರ.